ಬೀದರ್ನಲ್ಲಿ ಗೃಹ ಬಳಕೆ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿದ್ದು ಬಿಸಿಲಿನಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಜನ ಪರದಾಡ್ತಾ ಇದ್ದಾರೆ. 15 ದಿನ ಆದರೂ ಸಿಲಿಂಡರ್ ಏಜೆನ್ಸಿ ಮುಂದೆ ಕ್ಯೂ ಮಾತ್ರ ಕಮ್ಮಿಯಾಗಿಲ್ಲ. ಜಿಲ್ಲಾ ಕ್ರೀಡಾಂಗಣದ ಬಳಿ ಇರೋ HP ಗ್ಯಾಸ್ ಏಜೆನ್ಸಿ ಹಳ್ಳಿಗಳಿಂದ ಬಂದು ಸಿಲಿಂಡರ್ಗಾಗಿ ಜನ ಸಾಲಗಟ್ಟಿ ನಿಂತಿದ್ದಾರೆ. ಊಟ ನೀರಿಲ್ಲದೆ ಗ್ಯಾಸ್ ಏಜೆನ್ಸಿ ಮುಂದೆ ಜನ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಿ. ಗೃಹ ಬಳಕೆಯ ಸಿಲಿಂಡರಿಗೆ ಏನೂ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಈಗಾಗಲೇ ಹೇಳ್ತಾ ಇದ್ರು ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ನಿಲ್ಲೋರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. 6 ಗಂಟೆ ಬಂದ ಸರ್. ಸಮಸ್ಯೆ ಭಾಳ ಏನು ಗಂಭೀರ ಅದ ಸರ್. ಗಂಭೀರ ಗ್ಯಾಸ್ ಟೈಮಿಗೆ ಸೇವೆ ಒಂದಿನ ಬುಕ್ ಮಾಡಿದ್ರೆ ಮರುದಿನ ಕೊಡ್ತಿರು. ಬುಕ್ ಮಾಡಿ 10 ದಿನಕ್ಕೆ 11 ದಿನ 10 ದಿನ ಗ್ಯಾಸ್ ಸಿಗೋದು. ಅದು ಬಿ ಲೈನ್ ಹತ್ತು ಸೇಲೋದಿಲ್ಲ ಸೇಲ್ ನೋಡು. ಫಸ್ಟ್ ಗ್ಯಾಸ್ ಎಲ್ಲ ಕಾಯಲೇಬೇಕಾಗ್ತಲ್ಲ, ಗ್ಯಾಸ್ ಸಿಗವಲ್ಲ. ಗ್ಯಾಸ್ ಎಲ್ಲ ಕಾಯಲೇಬೇಕಾಗ್ತದೆ. 1 ಗಂಟೆ ಅವ್ರು ಲೈನ್ ಸಿಗೋಣ. ನಾವು 18 ತಾರೀಕು ಮಾಡಿದ್ವಿ ಸರ್. ಇವತ್ತು ಸಿಗ್ಲತ್ತ ಸರ್ ನಮಗೆ. 18 ತಾರೀಕು ಮಾಡಿದ್ರಿ? ಹಾಂ ರೀ ಸರ್. 15 ದಿನ ಆಯ್ತು. ಹಾಂ 15 ದಿವಸ ಆಯ್ತು ಸರ್. ಇವತ್ತು ಸಿಗ್ಲತ್ತ ಸರ್. ಬಿಸಿಲಾದಲ್ಲ? ಹಾಂ ಬಿಸಿಲಾಗೆ ನಿಂತಿರ್ತದೆ ಸರ್. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿದೆ. ಅದರಂತೆ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಸಹ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪರದಾಟ ಅನುಭವಿಸ್ತಕ್ಕಂಥದ್ದು ಕೂಡ ಇಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಜನ ಬೆಳಗ್ಗೆಯಿಂದಲೂ ಸಹ ಇಲ್ಲಿ ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ. ಆದರೆ ಸಮರ್ಪಕವಾಗಿ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಜನ ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಸದ್ಯ ನಾವು ಜಿಲ್ಲಾ ಕ್ರೀಡಾಂಗಣ ಬಳಿ ಇರ್ತಕ್ಕಂಥ ಈ ಒಂದು HP ಗ್ಯಾಸ್ ಮುಂಭಾಗದ ದೃಶ್ಯ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಜನ ಯಾವ ರೀತಿಯಾಗಿ ತಮ್ಮ ಖಾಲಿ ಸಿಲಿಂಡರ್ಗಳನ್ನು ಹಿಡಿದುಕೊಂಡು ಒಂದರಂತೆ ಒಂದು ಇಲ್ಲಿ ಸರತಿ ಸಾಲಿನಲ್ಲಿ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಈಗ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಬಿಸಿಲು ಇರ್ತಕ್ಕಂಥದ್ದು. ಇದರಿಂದಾಗಿ ಜನ ಸಂಕಷ್ಟಪಟ್ಟು ಈ ಒಂದು ಗ್ಯಾಸ್ ಪಡಿತಕ್ಕಂಥ ಕೆಲಸ ಕೂಡ ಆಗ್ತದೆ. ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ ಇದು ದೊಡ್ಡ ಮಟ್ಟದ ಸಾಲು ಕೂಡ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ ಸಾಕಷ್ಟು ಖಾಲಿ ಸಿಲಿಂಡರ್ಗಳು ಇಲ್ಲಿ ಸರತಿ ಸಾಲಿ ಅಂತಿದ್ದಾರೆ. ಯಾಕಂದರೆ ಗಡಿ ಜಿಲ್ಲೆ ಬೀದರಲ್ಲಿ ವಿಪರೀತವಾಗಿರ್ತಕ್ಕಂಥ ಬಿಸಿಲು ಕೂಡ ಆರಂಭವಾಗಿದೆ. ಈ ಸುಡುವ ಬಿಸಿಲನ್ನು ಲೆಕ್ಕಿಸದೆ ಈಗ ತಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಗ್ಯಾಸ್ ಪಡೆಯಲು ಈಗ ಜನರು ಪರದಾಟ ಅನುಭವಿಸ್ತಾ ಇರ್ತಕ್ಕಂಥ. ಇದು ಕೇವಲ ಬೀದರ್ ನಗರದ ಮಾತ್ರ ಅಲ್ಲ, ಅಂದರೆ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಜನರು ಇಲ್ಲಿ ಬಂದು ಗ್ಯಾಸ್ ಪಡಿತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತೇಳಿ ಹೇಳ್ತದೆ. ಆದರೆ ಇಲ್ಲಿ ನೋಡಿದ್ರೆ ಸಾಕಷ್ಟು ಕೂಡ ಬುಕ್ ಮಾಡಿ 10 ದಿನ 15 ದಿನ ಕಳೆದರೂ ಸಹ ಜನರಿಗೆ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರಿಂದಾಗಿ ಜನ ಗ್ಯಾಸ್ ಸಿಗುತ್ತೋ ಇಲ್ಲ ಅಂತೇಳಿ ಬೆಳಗ್ಗೆ ಬಂದು ಇಲ್ಲಿ ಕಾದು ಕುಳಿತು ಗ್ಯಾಸ್ ಪಡಿತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥ. ಇದರಿಂದಾಗಿ ಜನರು ಸಂಕಷ್ಟಪಟ್ಟು ಗ್ಯಾಸ್ ಪಡಿತಕ್ಕಂಥ ಒಂದು ಅನಿವಾರ್ಯತೆ ಕೂಡ ಇಲ್ಲಿ ಎದುರಾಗಿರ್ತಕ್ಕಂಥ. ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಬುಕ್ ಮಾಡಿ 15 ದಿನ ಕಳೆದರೂ ಸಹ ಗ್ಯಾಸ್ ಸಿಗದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಹಾಗಾಗಿ ಸಮರ್ಪಕವಾಗಿರ್ತಕ್ಕಂಥ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರನ್ನು ಪೂರೈಕೆ ಮಾಡಬೇಕೆಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ಕ್ರೇಷನ್ ನಡೆಸೋಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.